ಫ್ರೆಂಡ್ಸ್, ವೆಲ್ಕಮ್ ಟು ಟೆಕ್ಸ್ ಅಂತ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ KPTCLಗೆ ಡಾಕ್ಯುಮೆಂಟ್ಸ್ ಅಪ್ಲೋಡು ಮಾಡೋದು ಯಾವ ರೀತಿ ಮತ್ತು EKYC ಪ್ರೋಸೆಸ್ ಯಾವ ರೀತಿ ಮಾಡೋದು ಅಂತ ಲೈವ್ ಆಗಿ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ. ಬನ್ನಿ. ಮೊದಲಿಗೆ ವೆಬ್ ಬ್ರೌಸರ್ನ ಓಪನ್ ಮಾಡಿ KPTCL ವೆಬ್ಸೈಟ್ ಅಂತ ಸರ್ಚ್ ಮಾಡಿ. ಸರ್ಚ್ ಮಾಡಿದ ನಂತರ ಮೊದಲನೇ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ರೀಡ್ ಮೋರ್ ಅಂತ ಇದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ನಿಮಗೆ ಕ್ಲಿಕ್ ಹಿಯರ್ ಟು ಸಬ್ಮಿಟ್ ದ ಡಾಕ್ಯುಮೆಂಟ್ಸ್ ಥ್ರೂ ದಿ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡ್ಯೂಲ್ ಫಾರ್ KPTCL ಅಂತಿದೆ, ಅಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ 3 ಟಿಕ್ ಬಾಕ್ಸ್ನ ಕ್ಲಿಕ್ ಮಾಡಿಕೊಂಡು ಸಬ್ಮಿಟ್ನ ಕೊಡಿ. ಸಬ್ಮಿಟ್ ಕೊಟ್ಟ ನಂತರ ಇಲ್ಲಿ ಅಥೆಂಟಿಕೇಷನ್ ಕೇಳುತ್ತೆ, ಅಂದರೆ ಅಪ್ಲಿಕೇಶನ್ ಐಡಿನ ಎಂಟ್ರಿ ಮಾಡಬೇಕಾಗತ್ತೆ. ಅಪ್ಲಿಕೇಶನ್ ಐಡಿನ ಎಂಟ್ರಿ ಮಾಡಿದ ನಂತರ ನಿಮ್ಮ ಡೇಟ್ ಆಫ್ ಬರ್ತನ್ನು ಎಂಟ್ರಿ ಮಾಡಿ ಜನರೇಟ್ OTPನ ಕೊಟ್ಕೊಳ್ಳಿ. ಜನರೇಟ್ OTPನ ಕೊಟ್ಟ ನಂತರ ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ, ಅಂದರೆ ನೀವು ಅರ್ಜಿ ಹಾಕುವಾಗ ಯಾವ ನಂಬರ್ ಕೊಟ್ಟಿರ್ತೀರ ಆ ನಂಬರ್ಗೆ OTP ಬರುತ್ತೆ. ಆ OTPನ ಎಂಟ್ರಿ ಮಾಡಿ ಸಬ್ಮಿಟ್ ಅಂತ ಕೊಡಿ. ಕೊಟ್ಟ ನಂತರ ಯುವರ್ ಪೇಮೆಂಟ್ ಇಸ್ ಡನ್ ಬಟ್ E-ಸೈನ್ ಇಸ್ ಪೆಂಡಿಂಗ್ ಅಂತ ಬರುತ್ತೆ. ಸೊ ಅದನ್ನು ನೋಡಿಕೊಂಡು ಕೆಳಗಡೆ ಕ್ಲಿಕ್ ಹಿಯರ್ ಟು ಕಂಪ್ಲೀಟ್ E-ಸೈನ್ ಅಂತ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ದಿ ಬಟನ್ ಟು ದಿ ಪ್ರೊಸೀಡ್ ಫಾರ್ E-ಸೈನ್ ಅಂತ ಇದೆಯಲ್ಲ, ಅದನ್ನು ನೋಡಿಕೊಂಡು ಹೋಮು, ಪ್ರಿವ್ಯೂ, ಪ್ರೊಸೀಡ್ ಫಾರ್ EKYC 3 ಇದೆ. ಸೊ ಒಂದು ಸಲ ಪ್ರಿವ್ಯೂ ನೋಡಿಕೊಂಡು ಪ್ರಿವ್ಯೂನ ಕ್ಲಿಕ್ ಮಾಡಿಕೊಂಡು ನೋಡ್ಕೊಳ್ಳಿ ಡೀಟೇಲ್ಸ್ ಎಲ್ಲ. ಮತ್ತು ಬ್ಯಾಕ್ ಬಂದು ಪ್ರೊಸೀಡ್ ಫಾರ್ E-ಸೈನ್ ಅಂತಿದೆಯಲ್ಲ, ಅದಕ್ಕೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ರೀತಿ ಓಪನ್ ಆಗುತ್ತೆ. ಸ್ವಲ್ಪ ಕೆಳಗಡೆ ಬಂದು ಟಿಕ್ ಬಾಕ್ಸ್ ಇದೆಯಲ್ಲ, ಐ ಅಗ್ರಿ ಅಂತ, ಅಲ್ಲಿ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನಿಮಗೆ ಇಲ್ಲಿ ಡೈರೆಕ್ಟ್ E-ಸೈನ್ಗೆ ಬರುತ್ತೆ. ಇಲ್ಲಿ ನಿಮ್ಮ ಆಧಾರ್ ನಂಬರ್ನ ಎಂಟ್ರಿ ಮಾಡಿ OTPನ ಜನರೇಟ್ ಮಾಡ್ಕೊಳ್ಳಿ. OTP ನಿಮ್ಮ ಆಧಾರ್ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ ಬರುತ್ತೆ. ಎಂಟ್ರಿ ಮಾಡಿದ ನಂತರ ಸಬ್ಮಿಟ್ನ ಕೊಡಿ. ಕೊಟ್ಟ ನಂತರ E-ಸೈನ್ ಸಕ್ಸಸ್ಫುಲ್ ಅಂತ ಬರುತ್ತೆ. ಸೊ ನೀವು ನೆಕ್ಸ್ಟು ಡೌನ್ಲೋಡ್ ಸೈನ್ PDF ಕೊಟ್ಕೊಂಡು ನಿಮ್ಮ ಸೈನ್ PDF ತಗೊಬೋದು. ಅಥವಾ ಹೋಮಿಗೆ ಬಂದರೆ ನಿಮಗೆ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಆಪ್ಷನ್ ಕೇಳುತ್ತೆ. ಸೊ ಇವಾಗ ನಾವು ಬ್ಯಾಕ್ ಬಂದು ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡೋಣ. ಕ್ಲಿಕ್ ಹಿಯರ್ ಟು ಕಂಟಿನ್ಯೂ ಅಂತ ಬರುತ್ತೆ. ಯುವರ್ ಶಾರ್ಟ್ ಲಿಸ್ಟೆಡ್ ಫಾರ್ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಅಂತ ಬರುತ್ತೆ. ಅದರ ಕೆಳಗಡೆ ಕ್ಲಿಕ್ ಹಿಯರ್ ಟು ಕಂಟಿನ್ಯೂ ಅಂತ ಬರುತ್ತೆ. ಅದನ್ನು ಕ್ಲಿಕ್ ಮಾಡಿಕೊಂಡು ನಂತರ ನಿಮ್ಮ ಆಧಾರ್ ನಂಬರ್ನ ಎಂಟ್ರಿ ಮಾಡಿ ವೆರಿಫಿಕೇಷನ್ ಕೊಡಬೇಕಾಗತ್ತೆ. ಆಧಾರ್ ನಂಬರ್ನ ಎಂಟ್ರಿ ಮಾಡಿ OTPನ ಜನರೇಟ್ ಮಾಡ್ಕೊಳ್ಳಿ. ನಂತರ ನಿಮ್ಮ ಆಧಾರ್ ನಂಬರ್ಗೆ OTP ಬರುತ್ತೆ. ಆ OTPನ ಎಂಟ್ರಿ ಮಾಡಿ ಕಂಟಿನ್ಯೂ ಕೊಡಿ. ನಂತರ ನಿಮ್ಗೆ ಯಾವುದಾದ್ರೂ 6 ಅಂಕಿನ ಇಲ್ಲಿ ಸೆಟ್ ಮಾಡ್ಕೊಳ್ಳಿ. ಸೆಟ್ ಮಾಡ್ಕೊಂಡ ನಂತರ ಕಂಟಿನ್ಯೂನ ಕೊಡಿ. ನಂತರ ಅಲೋವ್ನ ಕೊಡಿ. ಆ 6 ನಂಬರು ಸೇಮ್ ಕಂಟಿನ್ಯೂಸ್ ಆಗಿರಬಾರ್ದು, ಅದನ್ನು ನೋಡ್ಕೊಂಡು ಇದು ಮಾಡ್ಕೊಳ್ಳಿ. ನಂತರ ನೆಕ್ಸ್ಟು ಅಪ್ಲೋಡ್ ಡಾಕ್ಯುಮೆಂಟ್ಸ್ ಇದೆ, E-ಸೈನ್ ಡಾಕ್ಯುಮೆಂಟ್ಸ್ ಅಂತಿದೆ. ಫಸ್ಟು ನೀವು ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡಬೇಕಾಗತ್ತೆ. ನಂತರ ಅದು ಡಾಕ್ಯುಮೆಂಟ್ಸ್ E-ಸೈನ್ನ ಮಾಡಬೇಕಾಗತ್ತೆ. ಸೊ ಇವಾಗ ಅಪ್ಲೋಡ್ ಡಾಕ್ಯುಮೆಂಟ್ಸ್ ಅಂತ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ.
ಇಲ್ಲಿ ಏನೇನು ಅಪ್ಲೋಡ್ ಮಾಡಬೇಕಂದ್ರೆ SSLC ಮಾರ್ಕ್ಸ್ ಕಾರ್ಡು, ID ಪ್ರೂಫು, ಕ್ಯಾಸ್ಟು, ರೂರಲ್ಲು. ಸೊ ನೀವು ಅರ್ಜಿ ಹಾಕಬೇಕಾದ್ರೆ ಯಾವುದ್ಯಾವುದನ್ನ ಕ್ಲೈಮ್ ಮಾಡಿರ್ತೀರ. ಇನ್ ಕೇಸ್ ಕನ್ನಡ ಮಾಧ್ಯಮ ಕ್ಲೈಮ್ ಮಾಡಿದರೆ ಕನ್ನಡ ಮಾಧ್ಯಮ ಅಂತಲೂ ಬರುತ್ತೆ. ಸೊ ಇದರಲ್ಲಿ ನಾನು ರೂರಲ್ ಮಾತ್ರ ಕ್ಲೈಮ್ ಮಾಡಿರೋದ್ರಿಂದ ರೂರಲ್ ಮಾತ್ರ ತೋರಿಸ್ತಾ ಇದೆ. ಸೊ ನೀವು SSLC ಮಾರ್ಕ್ಸ್ ಕಾರ್ಡು, ID ಕಾರ್ಡು, ಕ್ಯಾಸ್ಟ್ ಮತ್ತು ರೂರಲ್ನ ಇದು ಮಾಡಿಕೊಂಡು ಈಗ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡೋಣ ಬನ್ನಿ. ನೀವೆಲ್ಲನೂ PDF ಮೊದಲನೇ ಸ್ಕ್ಯಾನ್ ಮಾಡ್ಕೊಂಡು ಇಟ್ಕೊಂಡಿರ್ಬೇಕಾಗತ್ತೆ. ಅದು 500 KB ಒಳಗಡೆ ಇರಬೇಕು. ಸೊ ನಾನಿವಾಗ SLC ಮಾರ್ಕ್ಸ್ ಕಾರ್ಡ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೆಲೆಕ್ಟ್ ಮಾಡಿ ಅಪ್ಲೋಡ್ ಅಂತ ಕೊಡಿ. ಕೊಟ್ಟ ನಂತರ ನಿಮ್ಮ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಆಗುತ್ತೆ. ಅಪ್ಲೋಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ನಂತರ ನಿಮ್ಮ ರೂರಲ್ ಸರ್ಟಿಫಿಕೇಟ್ ಮೀನ್ಸ್ ಯಾವ ಥರಪ್ಪ ಅಂತ ಅಂದರೆ ಅದು ನಿಮಗೆ 2-3 ಇದ್ದರೆ ಎರಡನ್ನೂ ಒಂದೇ ಫೈಲಲ್ಲಿ ಸ್ಕ್ಯಾನ್ ಮಾಡಿಕೊಂಡು 1 by 1 ಕೆಳಗಡೆ ಅದನ್ನು ಅಪ್ಲೋಡ್ ಮಾಡಬೇಕಾಗತ್ತೆ. ಈಗ ನಾನು ರೂರಲ್ನ ಅಪ್ಲೋಡ್ ಮಾಡಿ ಅಪ್ಲೋಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ನೆಕ್ಸ್ಟು ಕ್ಯಾಸ್ಟ್ನ ಅಪ್ಲೋಡ್ ಮಾಡ್ಕೊಳ್ಳಿ. ಎಲ್ಲನೂ PDF ಇರಲಿ. ನಂತರ ನಿಮ್ಮದು ID ಕಾರ್ಡಲ್ಲಿ ನಿಮಗೆ 4 ಆಪ್ಷನ್ ಬರುತ್ತೆ. ಪ್ಯಾನ್ ಕಾರ್ಡ್, ಡ್ರೈವಿಂಗ್ ಲೈಸೆನ್ಸ್, ವೋಟರ್ ID, ಪಾಸ್ಪೋರ್ಟು. ಸೊ ನಾನು ಪ್ಯಾನ್ ಕಾರ್ಡ್ನ ಸೆಲೆಕ್ಟ್ ಮಾಡ್ಕೋತೀನಿ. ಪ್ಯಾನ್ ಕಾರ್ಡ್ನ ಸೆಲೆಕ್ಟ್ ಮಾಡಿಕೊಂಡು ಅದು ಸ್ಕ್ಯಾನ್ ಮಾಡಿರುವಂಥ ಪ್ಯಾನ್ ಕಾರ್ಡ್ನ ಅಪ್ಲೋಡ್ ಮಾಡ್ತೀನಿ. ಅಪ್ಲೋಡ್ ಆದ ನಂತರ ಇಲ್ಲಿ ನಿಮಗೆ 4 ಡಾಕ್ಯುಮೆಂಟ್ಸ್ ಈಗ ಅಪ್ಲೋಡ್ ಆಗಿದೆ. ಇನ್ನು ತುಂಬ ಜನಕ್ಕೆ ನೀವು ಯಾವುದ್ಯಾವುದು ರಿಸರ್ವೇಷನ್ ಕ್ಲೈಮ್ ಮಾಡಿರ್ತಾರೆ ಅದೆಲ್ಲ ಬರುತ್ತೆ. ಸೊ ನಾನು 4 ರಿಸರ್ವೇಷನ್ ಇರುತ್ತೆ ಅದನ್ನು ಕ್ಲೈಮ್ ಮಾಡೋದ್ರಿಂದ 4 ಮಾತ್ರ ಅಪ್ಲೋಡ್ ಮಾಡಿದ್ದೀನಿ. ಸೊ ಒಂದು ಸಲ ಕನ್ಫರ್ಮ್ ಮಾಡ್ಕೊಳ್ಳಿ ಅಪ್ಲೋಡ್ ಮಾಡಿರೋವೆಲ್ಲ ಕರೆಕ್ಟ್ ಆಗಿದೆಯಾ ಅಂತ. ಅಪ್ಲೋಡ್ ಡಾಕ್ಯುಮೆಂಟ್ಸ್ ಅಂತಿದೆಯಲ್ಲ ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಡೀಟೇಲ್ಡಾಗಿ ಏನೇನು ಅಪ್ಲೋಡ್ ಮಾಡಿದ್ದೀರಾ ಎಲ್ಲದಕ್ಕೂ ಸೇಮ್ ಅದನ್ನೇ ಮಾಡಿದ್ದೀರಾ ಅಥವಾ ಆ ಕಡೆ ಈ ಕಡೆ ಆಗಿರ್ತಾವೆ ಕೆಲವು ಟೈಮು. ಸೊ ಅದರಿಂದ ಒಂದು ಸಲ ಕನ್ಫರ್ಮ್ ಆಗಿ ನೋಡ್ಕೊಳ್ಳಿ. ನೋಡ್ಕೊಂಡ ನಂತರ ವ್ಯೂ ಅಪ್ಲೋಡ್ ಡಾಕ್ಯುಮೆಂಟ್ಸ್ ಅಂತ ಬರುತ್ತಲ್ಲ ಅದನ್ನು ಕ್ಲಿಕ್ ಮಾಡಿಕೊಂಡು ಈ ರೀತಿ ಬರುತ್ತೆ. ಸೊ ಇನ್ನೂ ಒಂದು ಸಲ ಏನಾದರೂ ಎಡಿಟ್ ಇದ್ದರೆ ಎಡಿಟ್ ಅಂತ ಬಂದು ನೀವು ಚೇಂಜ್ ಮಾಡ್ಕೋಬೋದು. ಸೊ ನಾನು ಇವಾಗ ಅಪ್ಲೋಡ್ ಆಗಿದೆ ಇ-ಸೈನ್ ಡಾಕ್ಯುಮೆಂಟ್ಸ್ ಅಂತ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿ ಡಾಕ್ಯುಮೆಂಟ್ಸ್ ಇ-ಸೈನ್ನ ಮಾಡ್ತಾಯಿದ್ದೀನಿ. ನೀವು ವ್ಯೂ PDF ಅಂತ ಒಂದು ಸಲ ನೋಡ್ಕೊಳ್ಳಿ. ನೀವೇನೇನು ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಿರ್ತೀರ ಅದೆಲ್ಲ ಓಪನ್ ಆಗುತ್ತೆ. ಸೊ ಅದು ಒಂದು ಸಲ ನೀಟಾಗಿ ನೋಡ್ಕೊಳ್ಳಿ. 3 ರೂರಲ್ಲಿದೆ, 3 ರೂರಲ್ನ ಸ್ಕ್ಯಾನ್ ಮಾಡಿದ್ದೀನಿ. ಸೊ ಇಲ್ಲಿ ಪ್ರೊಸೀಡ್ ಟು ಇ-ಸೈನ್ ಅಂತ ಬರುತ್ತಲ್ಲ ಅದನ್ನು ಕ್ಲಿಕ್ ಮಾಡಿಕೊಂಡು ಈಗ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಿದ್ದೀರಲ್ಲ ಅದಕ್ಕೆ ಇ-ಸೈನ್ ಮಾಡ್ಕೊಳ್ಳಿ. ಸೊ ಪ್ರೊಸೀಡ್ ಟು ಇ-ಸೈನ್ ಅಂತ ಕ್ಲಿಕ್ ಮಾಡಿ. ಸೊ ಮೇಲ್ಗಡೆ ಓಕೆ ಅಂತಿದೆಯಲ್ಲ ಓಕೆನ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಒಂಚೂರು ಡೌನ್ ಬಂದು ಟಿಕ್ ಬಾಕ್ಸ್ನ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ನಿಮಗೆ ಡೈರೆಕ್ಟ್ ಇ-ಸೈನ್ಗೆ ಹೋಗುತ್ತೆ. ಇ-ಸೈನ್ಗೆ ಹೋದ ನಂತರ ನಿಮ್ಮ ಆಧಾರ್ ನಂಬರ್ನ ಎಂಟ್ರಿ ಮಾಡಿ. ನೀವು ಮುಂಚೆ KYC ಮಾಡಿದ್ರಲ್ಲ ಇ-ಸೈನ್ ಮಾಡಿದ್ರಲ್ಲ ಆ ಥರ ಇಲ್ಲಿ ಆಧಾರ್ ನಂಬರ್ನ ಎಂಟ್ರಿ ಮಾಡಿ OTPನ ಜನ್ರೇಟ್ ಮಾಡಿಕೊಂಡು OTPನ ಎಂಟ್ರಿ ಮಾಡ್ಕೊಳ್ಳಿ. ನಂತರ OTP ಬಂದಿದ್ದನ್ನು ಎಂಟ್ರಿ ಮಾಡಿ ಸಬ್ಮಿಟ್ನ ಕೊಡಿ. ಇ-ಸೈನ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಸೊ ಇಲ್ಲೊಂದು PDF ಬರುತ್ತೆ ಇ-ಸೈನ್ ಆಗಿರೋ PDF. ಅದನ್ನು ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ ನಿಮ್ಮ ಫ್ಯೂಚರ್ ರೆಫರೆನ್ಸ್ಗೋಸ್ಕರ. ಸೊ ನಿಮಗೆ ಡೀಟೇಲ್ಡಾಗಿ ವಿಡಿಯೋ ಇನ್ಫಾರ್ಮೇಟಿವ್ ಆಗಿದೆ ಅನ್ಕೋತೀನಿ. ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ಟೆಕ್ಸಂತು ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಯಾವುದೇ ಡೌಟ್ ಇದ್ರೂ ಕಮೆಂಟ್ ಮೂಲಕ ತಿಳಿಸ್ಕೊಡ್ರಿ, ನಿಮಗೆ ಕ್ಲಿಯರ್ ಮಾಡ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಶುಭ ದಿನ.